ದೆಹಲಿ ಅಂಗಳದಲ್ಲಿ ಸಿಎಂ ಕುರ್ಚಿ ಕದನಕ್ಕೆ ಕ್ಲೈಮ್ಯಾಕ್ಸ್ ಸಿಕ್ಕೇ ಬಿಡುತ್ತಾ? ಕ್ಲೈಮ್ಯಾಕ್ಸ್ ನಿಜವಾಗ್ಲೂ ಸಿಗುತ್ತಾ? ಆಂಟಿ ಕ್ಲೈಮ್ಯಾಕ್ಸ್ ಸಿಗುತ್ತಾ? ಗೊತ್ತಿಲ್ಲ. ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸಮ್ಮುಖದಲ್ಲಿ ಮೀಟಿಂಗ್ ಅಂತೂ ಆಗುತ್ತೆ. ಮಂಗಳವಾರದ ಮೀಟಿಂಗ್ ಯಾರ ಪಾಲಿಗೆ ಶುಭ, ಮಂಗಳಕರ ಅನ್ನೋದು ಪ್ರಶ್ನೆ. ಹೈಕಮಾಂಡ್ ಸಭೆಯತ್ತ ರಾಜ್ಯ ಕಾಂಗ್ರೆಸ್ ನಾಯಕರು ಚಿತ್ತ ವಹಿಸಿದ್ದಾರೆ. ಗರಿಗೆದರಿದೆ ಚಟುವಟಿಕೆಗಳು. ಅಸಲಿ ಪೊಲಿಟಿಕಲ್ ಗೇಮ್, ಸ್ಟ್ರಾಟಜಿ ಮೇಲೆ ಸ್ಟ್ರಾಟಜಿ ಸ್ಟಾರ್ಟ್ ಆಗುತ್ತಾ? ಪ್ರಶ್ನೆ ಇದೆ. ರಾಹುಲ್ ಗಾಂಧಿ ಅವರ ಮನಸ್ಸಲ್ಲಿರುವ ವಿಚಾರ ಕೊನೆಗೂ ಬಾಯಿ ಮಾತಲ್ಲಿ ಆಚೆ ಬರುತ್ತಾ? ಮತ್ತು ಯಾರಿಗೆ ಯಾವ ಇನ್ಸ್ಟ್ರಕ್ಷನ್ಸ್ ಹೋಗುತ್ತೆ, ಅದನ್ನು ಯಾರು ಎಷ್ಟರ ಮಟ್ಟಿಗೆ ಪಾಲನೆ ಮಾಡ್ತಾರೆ, ಮತ್ತೊಂದು ವಿಪ್ಲವಕ್ಕೇನಾದರೂ ನಾಳಿನ ಮೀಟಿಂಗ್ಗಳು ದಾರಿ ಮಾಡಿ ಕೊಡುತ್ತಾ ಅನ್ನೋದನ್ನ ನೋಡಬೇಕಾಗತ್ತೆ. ಆಮೇಲೆ ಪ್ರತಿ ಸಲ ನಾವು ಪ್ರಸ್ತುತ ರಾಜಕಾರಣವನ್ನು ಮಾತಾಡಬೇಕಾದ್ರೆ ಅಕ್ಕಪಕ್ಕದ ಕಾಂಗ್ರೆಸ್ ಆಡಳಿತದಲ್ಲಿರುವಂತಹ ರಾಜ್ಯದಲ್ಲಿ ಏನೇನು ಡಿಸಿಷನ್ ತಗೊಂಡ್ರು ಅನ್ನೋದನ್ನ ಕೂಡ ತುಲನೆ ಮಾಡಿ ನೋಡಬೇಕಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಶಬೀರ್. ರಾಹುಲ್ ಗಾಂಧಿ ಅವರ ಮನಸ್ಸಲ್ಲಿ ಏನಿದೆ ಅನ್ನೋದು ಇಲ್ಲಿ ತನಕ ಗುಟ್ಟಾಗೇ ಇತ್ತು. ಈಗ ಅಂತೂ ಇಂತೂ ಫೋಕಸ್ ಮಾಡೋದಕ್ಕೆ ನಿರ್ಧಾರ ಮಾಡಿರೋದ್ರಿಂದ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೋದು ನಾಳಿನ ಮೀಟಿಂಗ್ ಬಗ್ಗೆ? ನೋಡಿ, ಸದ್ಯಕ್ಕೆ ಒಂದಂತರೂ ಸ್ಪಷ್ಟತೆ ಇರುವಂಥದ್ದು, ರಾಜ್ಯ ನಾಯಕರಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ ಅನ್ನುವಂಥ ವಿಚಾರದಲ್ಲಿ. ಆದರೆ ಬುಲಾವ್ ಕೊಟ್ಟಿರುವಂಥದ್ದು ಯಾವ ವಿಚಾರಕ್ಕೆ, ಯಾವ ವಿಚಾರಗಳ ಚರ್ಚೆ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಕುತೂಹಲ ಇರುವಂಥದ್ದು. ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಚರ್ಚೆಯನ್ನು ಮಾಡ್ತಾರಾ, ಅಥವಾ ಈ ಪ್ರಸ್ತುತ ರಾಜ್ಯಸಭಾ ಚುನಾವಣೆ ಘೋಷಣೆಯಾಗಿರುವಂಥ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರೆಸಿದಾರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿದ್ದಾವೆ. ನೋಡಿ, ಅಭ್ಯರ್ಥಿಗಳ ಆಯ್ಕೆ ಮಾಡೋದಾದರೆ ರಾಜ್ಯ ನಾಯಕರ ಸಮಯವನ್ನು ತೆಗೆದುಕೊಂಡು ಸಹಜವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಗೆ ಬರ್ತಾ ಇದ್ರು. ಮತ್ತೆ ಇದಕ್ಕಿಂತ ಮುಂಚೆ ರಾಜ್ಯದಲ್ಲಿ ಕೆಲವು ಮೀಟಿಂಗ್ಗಳಾಗ್ತಾ ಇತ್ತು ಅಭ್ಯರ್ಥಿಗಳನ್ನ ಯಾರು ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಯಾವ ಮೀಟಿಂಗ್ಗಳು ಕೂಡ ಆಗಿಲ್ಲ, ಅಭ್ಯರ್ಥಿಗಳ ಆಯ್ಕೆ ವಿಚಾರವೂ ಕೂಡ ಮುನ್ನೆಲೆಗೆ ಬಂದಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಹೈಕಮಾಂಡೇ ನೇರವಾಗಿ ಬುಲಾವ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ನಾಯಕತ್ವ ಬದಲಾವಣೆಗೆ ಅಥವಾ ಮುಖ್ಯಮಂತ್ರಿ ಬದಲಾವಣೆಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡಲಿಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆಯಾ ಅನ್ನುವಂಥದ್ರ ಬಗ್ಗೆ ಈಗ ಸಾಕಷ್ಟು ಕುತೂಹಲಗಳಿರುವಂಥದ್ದು. ಸೊ ಹೀಗಾಗಿ ಸಿದ್ದರಾಮಯ್ಯ ಅವರು ದೆಹಲಿಗೆ ಬಂದ ಬಳಿಕ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆಗಳಾಗುತ್ತೆ ಅನ್ನುವಂಥದ್ದನ್ನು ನಾವು ಇನ್ನಷ್ಟೇ ಕಾದು ನೋಡಬೇಕು. ನೋಡಿ, ಒಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟ ಪುನರ್ರಚನೆಗೆ ಅನುಮತಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಈ ಹಿಂದೆ ಅವರು ದೆಹಲಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ಕೂಡ ನಡೆಸಿದ್ರು. ನಾವು ಸೂಕ್ತ ಸಮಯದಲ್ಲಿ ನಿಮಗೆ ನಿರ್ದೇಶನವನ್ನು ಕೊಡ್ತೀವಿ ಅನ್ನುವಂಥ ಭರವಸೆಯನ್ನ ಹೈಕಮಾಂಡ್ ಕೊಟ್ಟಿತ್ತು. ಮತ್ತೊಂದು ಕಡೆಗೆ ಡಿ.ಕೆ. ಶಿವಕುಮಾರ್ ಮತ್ತೆ ಅವರ ಆಪ್ತ ಶಾಸಕರೆಲ್ಲರೂ ಕೂಡ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಸೊ ಹೀಗಾಗಿ ದೆಹಲಿಗೆ ಸಿದ್ದರಾಮಯ್ಯ ಅವರನ್ನ ಕರೆಸಿಕೊಂಡು ಮಾತನಾಡಿ ಅದಾದ ಬಳಿಕ ಮುಂದಿನ ಸ್ಟೆಪ್ ಏನ್ ತಗೋಬೇಕು ಅನ್ನುವಂಥದ್ರ ಬಗ್ಗೆ ಬಹುಶಃ ನಿರ್ಧಾರ ಮಾಡುವಂತ ಸಾಧ್ಯತೆಗಳು ಮೇಲ್ನೋಟಕ್ಕೆ ದಟ್ಟವಾಗಿ ಕಾಣಿಸ್ತಾ ಇರುವಂತದ್ದು. ಸೊ ಹೀಗಾಗಿ ಮಂಗಳವಾರದ ಸಭೆ ಅಂದ್ರೆ ನಾಳೆ ನಡೆಯಲಿರುವಂತಹ ಸಭೆ ಬಹಳಷ್ಟು ನಿರ್ಣಾಯಕ ಅಂತ ಹೇಳಲಾಗ್ತಾ ಇರುವಂತದ್ದು. ಬೆಳಗ್ಗೆ 11 ಗಂಟೆಗೆ ಸಭೆಗೆ ಸಮಯ ಕೂಡ ಈಗ ನಿಗದಿ ಆಗಿರುವಂತದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಯಾರ ಕನಸು ಭಗ್ನವಾಗುತ್ತೆ ಮತ್ತು ಯಾರ ಬೆನ್ನಿಗೆ ಹೈಕಮಾಂಡ್ ನಿಂತ್ಕೊಳ್ಳೋ ಪ್ರಯತ್ನವನ್ನು ಮಾಡುತ್ತೆ? ಹಿಂದೆ ನವೆಂಬರ್ ತನಕ ಯಾರ ಬೆನ್ನಿಗೆ ನಿಂತ್ಕೊಳ್ತಾ ಇದ್ರು ಸ್ಟ್ರಾಂಗ್ ಆಗಿ, ಅವರ ಜೊತೆಗೆ ಹೋಗ್ತಾರಾ ಅಥವಾ ಇಲ್ಲ? ರಾಜಕಾರಣ, ಜನರ ಮೂಡು ಎಲ್ಲ ಇಂಪಾರ್ಟೆಂಟು ಇನ್ನೊಬ್ಬರ ಜೊತೆಗೆ ಅನ್ನೋದಾ? ಪ್ರಶ್ನೆ ಹಾಗೇ ಉಳಿತಾ ಇದೆ.